ನಮಸ್ತೆ ಸರ್. ನಮಸ್ತೆ ಸರ್, ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ದಷ್ಟೇ ಅಲ್ಲದೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಸರ್. ಅವ್ರಿಗೆ ಹೊಡೆದು ಆಮೇಲೆ ಗುಂಡು ಹೊಡೆದು ಸಾಯಿಸಿದ್ದಾರೆ ಸರ್. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಂದು ನನ್ನ ಕಡೆಯಿಂದ ಇನ್ನೊಂದು ಬಾರ್ಸು. ಸುಮಾರು 20 ಮೀಟ್ರ್ ದೂರದಿಂದ ಗುಂಡೊಡೆದಿದ್ದಾರೆ. ಪಾರ್ವತಿಯವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಗುಂಡೊಡೆದಿರಬೇಕು, ಅಥವಾ ಅವರೇ ಓಡೋಕೆ ಕೇಳಿ ಶೂಟ್ ಮಾಡಿದ್ದಾರೆ. ರಾಮು ಅವರೇ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ರಾಮು ಅವರೇ, ಸರ್, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದಷ್ಟು ಬಿರ್ನಿ ನಮ್ಮ ಅವ್ವನ ಯಾರು ಕೊಂದ್ರೋ ಅವ್ರು ಯಾರು ಅಂತ ಗೊತ್ತಾಗಬೇಕು. ಖಂಡಿತ ರಾಮು ಅವರೇ, ನಾವು ಅದನ್ನು ಕಂಡುಹಿಡಿಯೋ ಪ್ರಯತ್ನದಲ್ಲೇ ಇದ್ದೀವಿ. ಬೈ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಯಾರ ಮೇಲೂ ಆ ಥರ ಸಂಶಯ ಇಲ್ಲ. ಸರಿ ಸರ್, ನಾನು ಈ ವಿಷಯನ ನಿಮಗೆ ತಿಳಿಸೋಗೋಣ ಅಂತ ಬಂದೆ. ನನ್ನ ಕಡೆಯಿಂದ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀನಿ. ನಾನು ಬರ್ತೀನಿ ಸರ್. ಬರ್ತೀನಿ ರಾಮ್ ಅವರೇ. ನಮ್ಮ ಅವ್ವನ್ ಕೊಂದವನ ಅದು ಯಾವನೇ ಆಗಿರಲಿ, ನಾನಂತೂ ಅವನ್ನ ಸುಮ್ಮನೆ ಬಿಡೋಕಿಲ್ಲ. ಪೊಲೀಸ್ನವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಎಲ್ಲ ಮಾತಾಡ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಯಾರು ಕೊಲೆ ಮಾಡಿದ್ದು ಅಂತ ಕಂಡುಹಿಡಿದ್ಬಿಡ್ತಾರಾ ಹೇಗೆ? ನೋನೋ ನಂದಿತಾ, ನೀನು ಅನಾವಶ್ಯಕವಾಗಿ ಟೆನ್ಷನ್ ಆಗ್ತಿದ್ಯಾ. ನೀನೇ ಕೊಲೆ ಮಾಡಿದ್ದು ಅಂತ ಕಂಡುಹಿಡಿಯೋದಕ್ಕೆ ಯಾರಿಂದನೂ ಆಗಲ್ಲ. ಯಾಕೆ ನಂದಿತವ್ರೆ, ಫ್ಯಾನ್ ಹಾಕ್ಕೊಳ್ಳೋದಲ್ವಾ?
ನೋಡಿ ಪಾಪ ಎಷ್ಟು ಬೇರ್ತಾ ಇದ್ದೀರಾ ಅಂತ. ಏನು ಬೇಕಿತ್ತು ನಿನಗೆ? ನಾನೇನು ಬೆವರ್ತಿಲ್ಲ. ಬೇರ್ತಿಲ್ಲ ಅಂದಮೇಲೆ ಯಾಕೆ ಮುಟ್ಟು ನೋಡ್ಕೊಂಡ್ರಿ? ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಕಳ್ತನಕ್ಕೆ ಕೊಲೆ ಮಾಡಿದ್ರೆ ಇಷ್ಟು ಕ್ರೂರವಾಗಿ ಕೊಲೆ ಮಾಡೋದಿಲ್ಲ. ಆದರೆ ಅತ್ತೆ ಕೊಲೆ ಹಿಂದೆ ಇರೋ ಕಾರಣ ದ್ವೇಷ ಅಂತ ಗೊತ್ತಾಗ್ತಾ ಇದೆ. ನನ್ನ ಅನುಮಾನ ಕರೆಕ್ಟ್ ಆಗಿದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಕೈಗೆ ಕೋಳ ಬೀಳುತ್ತೆ ನಂದಿತವ್ರೆ. ಏಯ್, ಏನು ಮಾತಾಡ್ತಿದ್ಯಾ ನೀನು? ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ನೀವು ಎಲ್ಲರನ್ನೂ ಯಾಮಾರಿಸೋ ಹಾಗೆ ನನ್ನನ್ನು ಯಾಮಾರ್ಸೋಕ್ಕಾಗೋದಿಲ್ಲ ನಂದಿತವ್ರೆ. ವಿಷಯ ಗೊತ್ತಿದ್ರೂ ನಾನು ಸುಮ್ಮನೆ ಇದ್ದೀನಿ ಅಂತಂದರೆ ನಿಮಗೆ ದೊಡ್ಡ ಶಿಕ್ಷೆನೇ ಕೊಡ್ಸೋಕ್ಕೆ ಕಾಯ್ತಾ ಇದ್ದೀನಿ ಅಂತ. ದಡ್ಡಿ ಥರ ಏನೇನೋ ಮಾತಾಡ್ಬೇಡ. ಆ ಮುದುಕಿನ ನಾನು ಯಾಕೆ ಕೊಲೆ ಮಾಡಿ? ಹೋಗಿ ನಿನ್ನ ಕೆಲಸ ನೋಡ್ಕೊ. ನಾನು ಅಷ್ಟೇ, ನೀವು ಕೊಲೆ ಮಾಡಿರಬಾರ್ದು ಅಂತಲೇ ಬೇಡ್ಕೋತೀನಿ. ಆದರೆ ಅಕಸ್ಮಾತ್ ನೀವೇ ಕೊಲೆ ಮಾಡಿದ್ದು ಅಂತೇನಾದರೂ ಗೊತ್ತಾದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಪಾರ್ವತಿ ಎಲ್ಲರನ್ನೂ ಬಿಟ್ಟು ಹೋಗಿದ್ದು ದೊಡ್ಡ ಮನೆಗೆ ಎಂಥ ದುಃಖದ ಸಂಗತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವ್ರು ಹೋಗೋ ಸಮಯದಲ್ಲಿ ಯಾರಿಗೂ ತೊಂದರೆ ಕೊಟ್ಟು ಹೋಗಿಲ್ಲ. ಅವರು ದಿವಂಗತರಾದ ನಕ್ಷತ್ರ ಮನೆಗೆ ಕೆಡುಕು ಮಾಡೋ ಸಮಯ ಅಲ್ಲ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಇನ್ನೂ ಕೆಲವು ದಿನಗಳು ಬೇಕು. ಯಾಕೆ ಸ್ವಾಮಿ? ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ಅವರ ಕೆಲವು ಆಸೆಗಳು ಈಡೇರದೆ ಉಳಿದಿವೆ. ಅದೆಲ್ಲ ಪೂರ್ತಿಯಾಗುವವರೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನಿಜ ನಿಜ ಗುರುಗಳೇ, ನಮ್ಮ ಕುಟುಂಬದವರೆಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನೋದು ಪಾರ್ವತಿ ಆಸೆ ಆಗಿತ್ತು. ಆದರೆ ಅದು ನಡೆಯೋದಕ್ಕೆ ಮೊದಲೇ ಹೊರಟೋದ್ಲ. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅವಕಾಶನೇ ಸಿಗಲಿಲ್ಲ ನನಗೆ. ಬದುಕಿದ ಅಷ್ಟು ದಿನನೂ ಕಷ್ಟದಲ್ಲೇ ಬದುಕಿದ್ಲು. ನನ್ನ ಪಾರು ಬದಲು ನಾನಾದರೂ ಹೋಗ್ಬೋದಾಗಿತ್ತು. ದೇವರ ಲೀಲೆ, ಯಾರು ಏನು ಮಾಡೋಕ್ಕಾಗತ್ತೆ ಸಾಹೇಬ್ರೆ? ಸಂಸಾರ ಒಂದು ತಕ್ಕಡಿ ಇದ್ದ ಹಾಗೆ. ಒಂದು ಕಡೆ ಘನತೆನ ಹೆಚ್ಚಿಸಿದ್ರೆ ಇನ್ನೊಂದು ಕಡೆ ಗೌರವನ ತಗ್ಸುತ್ತೆ.
ಏನು ಹೇಳ್ತಾ ಇದ್ದೀರಿ ಗುರುಗಳೇ? ಇದರ ಅರ್ಥ ನಿಮಗೆ ನಿಧಾನವಾಗಿ ಗೊತ್ತಾಗುತ್ತೆ. ಯಾವ ಚಿಂತೆನೂ ಬೇಡ. ನಿಮ್ಮವ್ರನ್ನ ಕೊಂದವರು ಆದಷ್ಟು ಬೇಗ ಸಿಗಾಕೋತಾರೆ. ಅವರು ನಿಮ್ಮ ಸುತ್ತಮುತ್ತನೇ ಇರ್ಬೋದು, ಕಣ್ಣಿ ಕಾಣದೆ ಮರೆಯಲ್ಲೂ ಇರ್ಬೋದು. ಆದರೆ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ. ಆ ಕೊಲೆಗಾರ ಯಾರು ಅಂತ ಗೊತ್ತಾದರೆ ಮಾತ್ರ ಅವ್ವನಿಗೆ ಏನು ನೋವು ಕೊಟ್ಟರೋ ಅದ್ರ 1000 ಪಟ್ಟು ನೋವು ಅನುಭವಿಸಂಗೆ ಮಾಡ್ತೀನಿ. ಖಂಡಿತವಾಗ್ಲೂ ಅನುಭವಿಸ್ತಾರೆ. ನೀವೇನು ಯೋಚನೆ ಮಾಡಿಬಿಡಿ ರಾಮೋರೆ. ತಪ್ಪು ಮಾಡಿದವ್ರ ಕೊನೆಗಾಲ ಶುರುವಾಗಿದೆ. ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದ್ರೆ ಸಾಕು. ಆ ಶಿವ ಅಪರಾಧಿಗಳನ್ನು ನೋಡ್ಕೋತಾನೆ. ಎಲ್ಲ ಅವನಾಟ. ಈ ಮುದ್ಕನ್ಗೆ ಮಾಡೋ ಕೆಲಸ ಇಲ್ಲದೆ ಇನ್ನೊಬ್ಬ ಮುದ್ಕನ್ ಕರೆಸಿ ನನಗೆ ಟೆನ್ಷನ್ ಕೊಡ್ತಿದ್ದಾನೆ. ಒಂದು ವೇಳೆ ಅವನು ಹೇಳ್ದ ಹಾಗೆ ಪಾರ್ವತಿನ ಸಾಯಿಸಿದ್ದು ನಾನೇ ಅನ್ನೋ ವಿಷಯ ಗೊತ್ತಾಗ ಹೋಗುತ್ತಾ? ಗೊತ್ತಾಗಬೇಕು ಅಂದರೆ ಅದು ಪೊಲೀಸ್ನವರಿಂದ ಮಾತ್ರ ಸಾಧ್ಯ. ಅವ್ರ ಇನ್ವೆಸ್ಟಿಗೇಷನಲ್ಲಿ ನಾನು ಸಿಕ್ಕಾಕೊಳ್ದೇ ಇದ್ದರೆ ನನಗೇನೂ ತೊಂದರೆ ಇಲ್ಲ. ಅದ್ಯಾಕೆ ಟೆನ್ಷನ್ ತಗೊಳ್ತಿದ್ಯಾ ನಂದಿತಾ? SIಗೆ ಫೋನ್ ಮಾಡಿ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ ತಿಳ್ಕೊಂಡ್ರೆ ಆಯಿತು. ಹಲೋ, ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸ್ಪೀಕಿಂಗ್. ಹಲೋ ಸರ್, ನಮಸ್ತೆ. ನಾನು ನಂದಿತಾ ಮಾತಾಡ್ತಿದ್ದೀನಿ. ನಂದಿತಾ? ದೊಡ್ಡ ಮನೆ ಸೊಸೆ ನಂದಿತಾ ಮಾತಾಡ್ತಿದ್ದೀನಿ. ಓಹ್, ಹೇಳಿ ಹೇಳಿ ಮೇಡಮ್. ಅದು ಸರ್, ಕೇಸಲ್ಲಿ ಏನಾದರೂ ಲೀಡ್ ಸಿಗ್ತಾ? ಕೊಲೆ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತು. ರಾಮೋರೆ, ನಿಮ್ಗೀಗ ಮಾನಸಿಕವಾಗಿ ರೆಸ್ಟ್ ಬೇಕು. ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ರಾಮ, ಇನ್ನ ಅದನ್ನೇ ಯೋಚನೆ ಮಾಡ್ತಾ ಇದೆಯಾ? ನೀನೇನೇ ಯೋಚನೆ ಮಾಡಬೇಡಕ್ಕಲ್ಲ. ಗುರುಗಳು ಹೇಳ್ಬಿಟ್ಟು ಹೋದಂಗೆ ಅಮ್ಮವ್ರಿಗೆ ಈಗ ಮಾಡಿದವರು ಸಿಕ್ಕಾಕೋತಾರೆ. ರಾಮೋರೆ, ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವು ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಗಿದ್ದಾಗೋಯ್ತು ಕಲ್ಲ. ಇನ್ನು ಮುಂದೆ ಈ ದೊಡ್ಡ ಮನೆ ನಿಭಾಯಿಸೋದು, ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮಿಬ್ಬರ ಜವಾಬ್ದಾರಿ ಕಲ್ಲ. ಇನ್ನು ಮುಂದೆ ಈ ದೊಡ್ಡ ಮನೆಗೆ ನೀವಿಬ್ಬರೇ ದಾರಿದೀಪ. ನೀನು ಹಿಂಗೆ ಮನ್ಸಿಗೆ ನೋವು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಮನೆಗೆ ಯಾರೂ ನೆಮ್ಮದಿಯಾಗಿರೋಕ್ಕಿಲ್ಲ ಕಲ್ರಾಮ. ನೀನು ನಡೆದಿದ್ದ ದಾರಿಲೇ ನಾವೆಲ್ಲ ನಡಿತೀವಿ. ಇನ್ನು ಮುಂದೆ ನೀನೇ ಎಲ್ಲ.
ಕೊಲೆ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಯಿತು. ವಾಟ್? ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗೋಯ್ತಾ? ನೀವು ಯಾಕೆ ಟೆನ್ಷನ್ ಆಗ್ತಿದ್ದೀರಾ ಮೇಡಮ್? ಚೇಚೆ, ನನಗೆ ಟೆನ್ಷನ್ ಯಾಕೆ? ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಲ್ಲ, ಅವರನ್ನ ನೀವಿನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಬೇಗ ಅರೆಸ್ಟ್ ಮಾಡಿ. ಸರಿಯಾದ ಎವಿಡೆನ್ಸ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ ಮೇಡಮ್. ಹಲೋ. ಹಲೋ ಸರ್. ಯಾಕೆ ಮೇಡಮ್, ಏನು ಮಾತೇ ಆಡ್ತಾ ಇಲ್ಲ ನೀವು? ಏನಿಲ್ಲ, ನೀವು ಆದಷ್ಟು ಬೇಗ ಎವಿಡೆನ್ಸ್ ಕಲೆಕ್ಟ್ ಮಾಡಿ. ಆ ಕೊಲೆಗಾರನ ನೀವು ಅರೆಸ್ಟ್ ಮಾಡಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು. ಹಾಂ, ಏನೇ ಕ್ಲೂ ಸಿಕ್ಕಿದ್ರೂ ನನಗೆ ಇನ್ಫಾರ್ಮ್ ಮಾಡಿ ಸರ್. ಶೋರ್ ಮೇಡಮ್. ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ರೆ ಇವನಿನ್ನೂ ನನ್ನ ಟೆನ್ಷನ್ನ ಜಾಸ್ತಿ ಮಾಡಿದ್ನಲ್ಲ. ಜವಾಬ್ದಾರಿಗಳೇ ಬೇಡ ಅಂತ ಹೋಗ್ಬೇಕಾರೆ ಕೈ ಹಿಡ್ಕತಿದ್ಯಲ್ಲ ಸಾರ್ದವ. ನಂಗೆ ಸದ್ಯಕ್ಕೆ ಅವನ ಬಗ್ಗೆ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಯಾಕೆ ಅಂದರೆ ನಿನ್ನ ಅವ್ವನೇ ನಿನ್ನ ಶಕ್ತಿಕಲ್ಲ. ಒಂದು ಕಿತ ಯೋಚನೆ ಮಾಡಿ ನೋಡು, ಈ ಪರಿಸ್ಥಿತಿಲಿ ಪಾರ್ವತಮ್ಮರು ಇದ್ದಿದ್ರೆ ಏನು ಹೇಳಿರ್ತಿದ್ರು ಅಂತ. ನನ್ನಂಗೆ ಅವರುವೇ ನಿನ್ನ ಕೈ ಹಿಡಿದು ದೊಡ್ಡ ಮನೇನ ಮುಂದುವರ್ಸು ಅಂತ ಹೇಳಿರೋರು ತಾನೆ. ಅವ್ವನೇ ಹೇಳ್ತಾವಳೆ ಅಂತ ಅನ್ಕೊಂಡು ಬದುಕು. ಹಿಂಗೆ ಯೋಚನೆ ಮಾಡ್ಕೊಂಡಿರಬೇಡ. ನಮ್ಮನ್ನೆಲ್ಲ ಕಾಪಾಡಬೇಕಾಗಿರೋ ನೀನೇ ಕಲ್ಲ. ಸರಿ ಕಣವ, ನಿನ್ನ ರೂಪದಾಗೆ ನಮ್ಮ ಅವ್ವ ಬಂದು ಹೇಳ್ತಾವಳೆ ಅಂತ ಅನ್ಕೋತೀನಿ. ದೊಡ್ಡ ಮನೇನ ಕಾಪಾಡೋ ಜವಾಬ್ದಾರಿ ನಂದು.